ಹೈ ಡಿಯರ್ಸ್, ತುಂಬ ದಿನದ ನಂತರ ಇವತ್ತು ಮನೇಲಿ ನಾನ್ ವೆಜ್ ಮಾಡ್ತಾ ಇದ್ದೀನಿ. ಅದು ಫ್ರೈಡ್ ಚಿಕನ್ ಮಾಡೋದಕ್ಕೋಸ್ಕರ ಮಸಾಲ ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಹೊರಗಡೆ ಸಿಗುವಂಥ ರೆಡಿಮೇಡ್ ಮಸಾಲೆ ಅಥವಾ ಕಲರ್ ಹಾಕಿರುವಂಥ ಪ್ರಿಸರ್ವೇಟಿವ್ ಹಾಕಿರುವಂಥ ಮಸಾಲ ಉಪಯೋಗಿಸ್ದೆ ನಮ್ಮ ಹೋಮ್ ಮೇಡ್ ಮಸಾಲ ಪೌಡರ್ ಹಾಕಿ ಮಾಡಿರೋಂಥ ಫ್ರೈಡ್ ಚಿಕನ್ ಮ್ಯಾರಿನೇಷನ್ ಇಲ್ಲಿ ರೆಡಿಯಾಗಿದೆ. ಏನೇನು ಹಾಕಿದ್ದೀನಿ ಅಂತ ನಾನು ನಿಮಗೆ ಹೇಳಿಬಿಡ್ತೀನಿ. ಮೊದಲಾಗಿ ಚಿಕನ್ ಕ್ಲೀನ್ ಮಾಡಿಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅನಂತರ ಖಾರಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನಮ್ಮ ಬೈಸೂಜಿ ರೆಡ್ ಚಿಲ್ಲಿ ಪೌಡರ್ಲಿ ಕಲರು ಇರುತ್ತೆ, ಖಾರನೂ ಇರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಬ್ಯಾಡಗಿ, ಗುಂಟೂರು ಇದೆರಡು ಮಿಕ್ಸ್ ಮಾಡಿರೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ಖಾರನೂ ಕೊಡುತ್ತೆ. ಸೊ ಖಾರಕ್ಕೆ ಬೇಕಾದಷ್ಟು ಅಚ್ಚ ಖಾರದ ಪುಡಿ, ಹಾಗೆ 1 ಸ್ಪೂನ್ ಅಷ್ಟು ಕರಿ ಮಸಾಲ ಪುಡಿ ಹಾಕಿದ್ದೀನಿ. ಕರಿ ಮಸಾಲ ಅಂದರೆ ನಾವು ಹೆಂಗೆ ಸಾಂಬಾರ್ ಪುಡಿನ ತರಕಾರಿ ಸಾಂಬಾರ್ಗೆಲ್ಲ ಉಪಯೋಗಿಸ್ತೀವಲ್ಲ, ಹಾಗೆ ಕರಿ ಮಸಾಲ ಅಂತದ್ದು ಮಸಾಲೆ ಸಾಂಬಾರ್ಗಳಿಗೆ ಅಥವಾ ನಾನ್ ವೆಜ್ ಸಾರಿಗೆ ಹಾಕುವಂಥ ಪುಡಿ. ಆ ಕರಿ ಮಸಾಲ 1 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆಮೇಲೆ ನಮ್ಮ ಬೈಸೂಜಿ ನಾನ್ ವೆಜ್ ಮಸಾಲ. ಸೊ ನಾನ್ ವೆಜ್ ಮಸಾಲ ಸುಮಾರು ಜನಕ್ಕೆ ಇಷ್ಟ ಆಗಿದೆ. ಸ್ವಲ್ಪ ನಾನ್ ವೆಜ್ ಮಸಾಲಾನು ಇದಕ್ಕೆ ಹಾಕಿದ್ದೀನಿ. ಸೊ ರೆಡ್ ಚಿಲ್ಲಿ ಪೌಡರ್, ಕರಿ ಮಸಾಲ ಮತ್ತೆ ನಾನ್ ವೆಜ್ ಮಸಾಲ ಇದು 3 ಹಾಕಿ, ಹಾಗೆ ಸ್ವಲ್ಪ ಉಪ್ಪು, 1 ಮೊಟ್ಟೆ ಹಾಕಿ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಸ್ವಲ್ಪ ಕಾರ್ನ್ಫ್ಲವರ್ ಇದಿಷ್ಟು 3 ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು 10 ರಿಂದ 15 ನಿಮಿಷ ಇಟ್ಬಿಡ್ಬೇಕು. ಆನಂತರ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಹಾಗೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರುತ್ತಲ್ಲ, ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಪ್ರಿಸರ್ವೇಟಿವ್ ಹಾಕಿರುವಂಥ ಪೌಡರ್ಗಳನ್ನು ಉಪಯೋಗಿಸ್ದೆ ಹೋಮ್ ಮೇಡ್ ಪೌಡರ್ನ ಉಪಯೋಗಿಸ್ಕೊಂಡು ಈ ರೀತಿ ಫ್ರೈಡ್ ಚಿಕನ್ ನೀವು ಮಾಡ್ಕೋಬೋದು. ನಮ್ಮ ಬೈಸೂಜಿ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂತ ಅನ್ಸಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಕೂಡ ಆರ್ಡರ್ ಪ್ಲೇಸ್ ಮಾಡಿ. ನಮ್ಮ ಬೈಸೂಜಿ ಮಸಾಲ ಉಪಯೋಗಿಸ್ಕೊಂಡು ಮಾಡಿರುವಂಥ ಫ್ರೈಡ್ ಚಿಕನ್, ಇದು ಫ್ರೈಡ್ ಚಿಕನ್ ಅನ್ಕೋಬೋದು, ಕಬಾಬ್ ಅಂತ ಅನ್ಕೋಬೋದು. ಕಲರ್ ನೋಡಿ, ಯಾವುದೇ ಪ್ರಿಸರ್ವೇಟಿವ್ ಆಗಲಿ ಹಾಗೆ ಆರ್ಟಿಫಿಷಿಯಲ್ ಕಲರ್ ಆಗದೆ ನಮ್ಮ ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಾಡಿರುವಂಥ ಫ್ರೈಡ್ ಚಿಕನ್. ಇದು ಮೇಲ್ಗಡೆ ಕ್ರಿಸ್ಪಿ ಆಗಿದೆ, ಒಳಗಡೆ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ. ಸೊ ಈ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಮ್ಮ ಬೈಸೂಜಿ ಹೋಮ್ ಮೇಡ್ ಮಸಾಲಗಳನ್ನು ಉಪಯೋಗಿಸ್ಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ.